ಇಂಗ್ಲಿಷ್ ನಲ್ಲಿ ಹೆಸರು ಬರೆಯೋದು ಕಲ್ತಿದ್ದು ಇವರಿಂದಲೇ ಹೇಳ್ಬೇಕು. ನಂದೀಶ ಏನು ಮೋಸವಾಗಿ ಸರಿಯ ವರಗಾಂಧಿ ಮಹಾತ್ಮರಿಗೆ ಎಂತ ಮರಣವು ಬಂದಿತು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. 7 ವರ್ಷ 1ರಿಂದ 7ನೇ ತರಗತಿಯವರೆಗೆ ಓದಬಾರ್ದು ನಮ್ಗೆ ಇಲ್ಲಿ ಅಡಿಗೆ ಮಾಡಿ ಹಾಕ್ತಾ ಇದ್ದಿದ್ದು ಇವರೇ ಲಿಂಗಕ್ಕ ಅಂತ ಹೇಳಿ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಅವತ್ತು ನಮಗೆ ಬಡಿಸ್ತಿದ್ರು, ನಾವು ಅವ್ರಿಗೆ ಬಡಿಸ್ತಾ ಇದೀವಿ. ಈ ಕ್ಷಣ ನೀವು ನನಗೆ ರಕ್ತವನ್ನ ನೀಡಿ. ಇವರೆಲ್ಲ ಇವಾಗಿನ ಯುವಕರು ಯುವತಿಯರು ಸಹ ಇವರೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ನಾವ್ ಇವತ್ತು ಎಲ್ಲಿಗೆ ಬಂದಿದೀವಪ್ಪ ಅಂದ್ರೆ ನಮ್ಮೂರ ಶಾಲೆಗೆ ಒಂದು ಸ್ವತಂತ್ರ ದಿನಾಚರಣೆಯನ್ನ ನಮ್ಮೂರವರೆಲ್ಲರೂ ಸೇರಿ ಈ ತರ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲರೊಟ್ಟಿಗೆ ಬಂದು ಇವಾಗ ಫ್ಲಾಗ್ ನ ಆರಿಸಿ ಇವಾಗ ಶಾಲೆ ಒಳಗಡೆ ಹೋಗ್ತಾ ಇದ್ವಿ. ಬನ್ನಿ ಒಳಗಡೆ ಏನೇನ್ ಕಾರ್ಯಕ್ರಮನ ಇವರೇ ನಮ್ಮ ಶಾಲೆಯ HM ಸರ್ ಯಾವ ರೀತಿ ಇವತ್ತಿನ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ ನೋಡೋಣ. ಬನ್ನಿ ಹೋಗೋಣ. ನಾವಿವಾಗ ಎಲ್ರು ಒಳಗಡೆ ಈ ರೀತಿ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ಬರ್ಬೇಕಾದ್ರೆ ಕಾಲ್ ತೊಳ್ಕೊ ಬನ್ನಿ. ನಮ್ ಶಾಲೆ ಕ್ಲೀನ್ ಆಗಿರ್ಲಿ. ನೋಡಿ, ಈ ಶಾಲೆ ಒಳಗಡೆ ಬಂದು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ 2009ನೇ ಇಸ್ವಿಲಿ ನಾವು ಇಲ್ಲಿ ಬಂದಿದ್ದು. ಅದಾದ್ಮೇಲೆ ಇವಾಗ ಬಂದಿರೋದು. ಹಿಂಗಿದೆ ನಮ್ ಶಾಲೆ. ಇಲ್ಲಿ ಇರೋರೆಲ್ಲ ಇದೇ ಶಾಲೆಯಲ್ಲಿ ಓದಿ ಮತ್ತೆ ಇಲ್ಲಿಗೆ ಬಂದಿದೀವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಒಳಗಡೆ ಬನ್ನಿ, ಸ್ಲಿಪ್ಪರ್ ಬಿಡಿ. ಎಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಎಲ್ಲರೂ ಸೇರಿದೀವಿ. ಪ್ಲಾನಿಂಗ್ ಇರ್ಲಿಲ್ಲ, ಬಟ್ ಒಂದೇ ಮಾತು ಹೇಳಿದ್ದು, ಎಲ್ಲ ಹೋಗೋಣ ಅಂತ ಎಲ್ಲ ಬಂದ್ರು. ಬನ್ನಿ ರಾಜೇಗೌಡ್ರೆ. ಇವಾಗ ಈ ಒಂದು ರೂಮ್ ಅಲ್ಲಿ ನಾನು ಓದ್ಬೇಕಾದ್ರೆ ಈ ರೂಮು 5 ಮತ್ತೆ 6ನೇ ತರಗತಿನ ಜೊತೆಲಿ ಕೂರಿಸ್ತಿದ್ರಿ ಇಲ್ಲಿ. ಬಟ್ ಇವತ್ತು ಆ ರೂಮ್ಗೆ ಹೋಗ್ತಾ ಇದೀವಿ. ಕೊನೆಯದಾಗಿ ನಾನು ಇವಾಗ ಒಳಗಡೆ ಹೋಗ್ತಿದ್ದೀನಿ. ತುಂಬಾ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಹೇಳಕ್ ಆಗ್ತಿಲ್ಲ. ಈ ಮೂಮೆಂಟ್ ನ ತುಂಬಾ ಖುಷಿ ಆಗ್ತಿದೆ. ಈ ಹಳೆ ನೆನಪು ಇವಾಗ ಮರಳಿ ಬರ್ತಾ ಇದೆ. ಇವತ್ತು ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ಬಂದಿದ್ದೀವಿ. ಗುರುಜಿಗಳು ಎಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೊದಲನೇದಾಗಿ ಇವಾಗ ಒಂದು ಪೂಜೆ ನಡೀತಿದೆ. ಎಲ್ಲರ ಎದ್ದು ರೀತಿಯ ಒಂದು ಗೌರವವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತರಿಗೂ ಸಾಂಕೇತಿಕವಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ವೇದಿಕೆಗೆ ಆಹ್ವಾನ ಮಾಡುತ್ತೇವೆ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಲೋಕಣ್ಣ ಅವರು, ಹಾಗೆ ಈ ಶಾಲೆಯ SDMC ಅಧ್ಯಕ್ಷರು, ಹಾಗೆ ಸದಸ್ಯರಾದಂತಹ ಕೃಷ್ಣೇಗೌಡರು, ಹಾಗೆ ಊರಿನವರಾದಂತಹ ರಾಜಣ್ಣ ಅವರು, ಕಿಟ್ಟಣ್ಣ ಅವರು, ಹಾಗೆ ದಿನೇಶ್ ಅಣ್ಣ ಅವರು, ಹಾಗೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಪ್ಪ ಸರ್ ಅವರು, ಹಾಗೆ ಈ ಒಂದು ಶಾಲೆಯ ಶಿಕ್ಷಕರಾದಂತಹ ನಾಗರಾಜ್ ಸರ್ ಅವರು, ಹಾಗೆ ನಮ್ಮೂರಿನ ಎಲ್ಲಾ ಒಂದು ಸದಸ್ಯರುಗಳು, ಹಾಗೆ ಗ್ರಾಮಸ್ಥರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಮೆಟ್ಟಿಲಾಗಿರ್ತಕ್ಕಂಥ ಎಲ್ಲಾ ನನ್ನ ಶಾಲೆಯ ಮಕ್ಕಳಿಗೂ ಸಹ ಈ ಮೂಲಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಎಣ್ಣೆಯಾಗಿಸಿ ನಮ್ಮಯ ಪರಿಶ್ರಮವನ್ನ ಬತ್ತಿಯಾಗಿಸಿ ಭಾರತದ ಶಕ್ತಿಯನ್ನು ವಿಶ್ವಕ್ಕೆ ಪಸರಿಸುತ್ತಾ ಹಚ್ಚುತ್ತೇವೆ ನಾವು ಸ್ವಾತಂತ್ರ್ಯದ ಹಣತೆಯನ್ನ ಎಂದು ಹೇಳುತ್ತಾ ಈ ಒಂದು ಸಮಯದಲ್ಲಿ ರಾಷ್ಟ್ರ ನಾಯಕರನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈ ಪ್ರಾರ್ಥನೆಯನ್ನ ಹೇಳಲು ಬರುತ್ತಿದ್ದಾರೆ ಸಾನ್ವಿ ಮತ್ತು ಅವರ ತಂಡದವರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ, ಶರಣು ಮೂಷಿಕ ವಾಹನ, ಶರಣು 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 ವಿಪಿನ ನೇತ್ರನೇ ದೇವಿ ಸುತನೇ ನಾಗಭೂಷಣ ಪ್ರಿಯನೇ, ತಟಿಲ ತಾಂತ್ರಿಕ ಕೋಮಲಾಂಗನೆ ಕರ್ಣ ಕುಂಡಲಾಧಾರನೆ, ಶರಣು 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 ಶರಣು. ಧನ್ಯವಾದಗಳು. ಈ ಒಂದು ಪ್ರಾರ್ಥನೆಯನ್ನು ಮಾಡಿದಂತಹ ಸಾನ್ವಿ ಮತ್ತು ಅವರ ತಂಡದವರಿಗೆ ಧನ್ಯವಾದಗಳು. ಹಾಗೆ ಸ್ವಾತಂತ್ರ್ಯ ಆ ಜನ್ಮಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಎಂಬ ಲೋಕಮಾನ್ಯರ ಘೋಷವಾಕ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ನಾಗರಾಜ್ ಸರ್ ಅವರು. ಗಣ್ಯರೇ, ಪ್ರಥಮವಾಗಿ ಪ್ರಾರ್ಥನೆಯಾದಂತಹ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ SMC ಅಧ್ಯಕ್ಷರು ಹಾಗೂ ಊರಿನ ಪ್ರಮುಖರಾದಂತಹ ಲೋಕೇಶ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಮಕ್ಕಳು ಅವರಿಗೆ ಪುಷ್ಪ ನೀಡುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ
ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸತಕ್ಕಂತ ನಮ್ಮ ಶಾಲೆಯ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ನೀವು ನನಗೆ ರಕ್ತವನ್ನ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ಎಂಬ ಸುಭಾಷ್ ಚಂದ್ರ ಬೋಸ್ ಅವರ ಅಮೃತವಾಣಿಯನ್ನ ಸ್ಮರಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕುರಿತು ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಳೆಯನ್ನು ತಟ್ಟಿ ಸಾನವಿ 4ನೇ ತರಗತಿಯವರಿಂದ. ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ ಹಾಗೂ ಸಹಪಾಠಿಗಳೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಭಾರತ ಸ್ವಾತಂತ್ರ್ಯ 1947 ಆಗಸ್ಟ್ 14ರ ತಡರಾತ್ರಿ 12 ಗಂಟೆಗೆ ಸರಿಯಾದ ನಮ್ಮ ಭಾರತ ಸ್ವತಂತ್ರಗೊಂಡಿತು. ಈ ಸಂದರ್ಭದಲ್ಲಿ ನಾನು ನಮ್ಮ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರ ಕುರಿತು ಮಾತನಾಡ ಬಯಸುತ್ತೇನೆ. ಇವರು ಗುಜರಾತ್ನ ಪೋರಬಂದರ್ನಲ್ಲಿ 1869 ಅಕ್ಟೋಬರ್ 2ರಂದು ಜನಿಸಿದರು. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಚಂದ್ ಗಾಂಧಿ ಕರಮ್ಚಂದ್ರ ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ. ಇವರು ಗುಜರಾತ್ನ ಇವರು ಸ್ವಾತಂತ್ರ್ಯಕ್ಕಾಗಿ ತುಂಬಾ ಹೋರಾಟಗಳನ್ನು ನಡೆಸಿದರು. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಸಹ ಕೈಗೊಂಡು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ. ಸ್ವಾತಂತ್ರ್ಯದ ಬಗ್ಗೆ ಹಾಗೆ ಗಾಂಧೀಜಿ ಹಾಗೆ ಕೆಲವು ವಿಚಾರಗಳನ್ನ ಭಾಷಣದ ಮೂಲಕ ತಿಳಿದಂತಹ ಸಾನ್ವಿ ಅವರಿಗೆ ಧನ್ಯವಾದಗಳು. ನೋಡಿ, ಹಿಂದೆ ಈ ಒಂದು ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟೋ ಘಟನೆಗಳು ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಎಲ್ಲೋ ಹಿಸ್ಟ್ರಿಯಲ್ಲಿ ಓದಿದ್ದೆ, ಚಪಾತಿ ಆಂದೋಲನ ಅಂತ ಏನೋ ಮಾಡ್ತಿದ್ರು. ಚಪಾತಿ ಆಂದೋಲನ ಅಂತಂದ್ರೆ ಏನಪ್ಪಾ ಅಂದ್ರೆ ಎಲ್ಲರನ್ನ ಒಂದ್ ಕಡೆ ಬಂಧಿಸಿರ್ತಾರೆ, ಆಯ್ತಾ. ಯಾರು ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಓಡಾಡ್ತಿರ್ತಾರೆ, ಹೋರಾಟವನ್ನ ಮಾಡ್ತಿರ್ತಾರೆ, ಎಲ್ಲರನ್ನ ಬಂಧಿಸಿರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ, ಎಲ್ಲರನ್ನು ಬಂಧಿಸಿದಾಗ ಎಲ್ಲರಿಗೂ ಒಂದು ನಾಯಕ ಬೇಕಲ್ವಾ, ವಿಚಾರ ಬನ್ನಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಅಂತ ಎಲ್ಲರೂ ಕರಿಬೇಕಲ್ವಾ. ಎಲ್ಲಾರು ಯಾರಾದ್ರೂ ಕರಿಯಕ್ ಹೋದ್ರೆ ಏನ್ ಮಾಡ್ತಿದ್ರು, ಅವ್ರನ್ನ ಗುಂಡಿಟ್ಟುಕೊಳ್ತಿದ್ರು ಅಥವಾ ಅವ್ರನ್ನ ತಗೊಂಡ್ಬಂದು ಏನ್ ಮಾಡ್ತಿದ್ರು, ಸೆರೆಮನೆಗೆ ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಒಂದು ಪ್ಲಾನ್ ಮಾಡ್ತಾರೆ, ಏನಪ್ಪಾ ಅಂದ್ರೆ ಚಪಾತಿ ಆಂದೋಲನ. ಅಂದ್ರೆ ಊಟಕ್ಕೆ ಚಪಾತಿ ಕೊಟ್ಟು ಕಳಿಸ್ತಿದ್ರಂತೆ. ಯಾರ್ಯಾರನ್ನ ಬಂದಿದ್ದಾರೆ ಎಲ್ಲರಿಗೂ ಚಪಾತಿ ಊಟ ಕೊಡ್ಬೇಕಲ್ಲ, ಚಪಾತಿ ಮೇಲೆ ಅಥವಾ ಚಪಾತಿ ಒಳಗಡೆ ಬರ್ದು ಕೊಡ್ತಿದ್ರಂತೆ, ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರೋಣ. ಈ ರೀತಿಯಾಗೂ ಸಹ ಏನ್ ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಹಾಗೆ ಮುಂದೆ ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳುತ್ತಾ ಭಾಷಣದ ಮೂಲಕ ಹೇಳಲು ಬರ್ತಿದ್ದಾರೆ ಪ್ರಜ್ಞಾ 4ನೇ ತರಗತಿಯವರು. Good morning everyone. Today we are celebrating 77th Independence Day of our India. Good Independence Day in 1947. August 15 from British every India field. ತರಗತಿಯ ಪ್ರಜ್ಞಾ ಅವರು ಒಂದು ಕೆಲ ಮಾತುಗಳನ್ನು ಹೇಳುತ್ತಾ ಒಂದು ಭಾಷಣ ಮಾಡಿದ್ದಾರೆ. ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ಒಂದು ದೇಶಭಕ್ತಿ ಗೀತೆ ಹಾಡುವ ಮೂಲಕ ಪ್ರಜ್ಞಾ, ಕಿಶನ್, ನಿತ್ಯ, ಲೋಹಿತ್, ಖುಷಿ, ಸಮೃದ್ಧಿ ಇವರುಗಳು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲು ಬರ್ತಿದ್ದಾರೆ. ವೀರ ಧೀರರಾಡಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ಯ ಇಲ್ಲಿ ಸಂತತ, ಇಲ್ಲಿ ಸಂತತ. ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ದಮನಿ ದಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ. ಭಾರತೀಯರ ಹೆಮ್ಮೆ ನಮ್ಮದಾಗಲಿ, ಭಾರತೀಯರ ಹೆಮ್ಮೆ ನಮ್ಮದಾಗಲಿ. ಲಕ್ಷ್ಮೀಬಾಯಿ ಚೆನ್ನಮ್ಮ ವೀರ ಸಂತತಿ, ಬುದ್ಧ ಬಸವ ಚೈತನ್ಯ ಪುಣ್ಯ ಸಂತತಿ. ಕಳೆದು 1000 ಚೆಲುವಿನಾಗರ ಈ ಮಣ್ಣು ಕಣಕಣವು ಸ್ವರ್ಗ ಸುಂದರ, ಸ್ವರ್ಗ ಸುಂದರ. ಇವರ ಕಂಠದೊಂದಿಗೆ ದೇಶಭಕ್ತಿ ಗೀತೆಯನ್ನು ಹೇಳಿದಂತಹ ಕಿಶನ್, ನಿತ್ಯ, ಲೋಹಿತ್, ಖುಷಿ, ಸಮೃದ್ಧಿ ಅವರಿಗೆ ಧನ್ಯವಾದ. ಮುಂದೆ ಇನ್ನು ನಮ್ಮ ದೇಶದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನ ಭಾಷಣದ ಮುಖಾಂತರ ಹೇಳಲು ಬರುತ್ತಿದ್ದಾರೆ ಕಿಶನ್ ಅವರು 7ನೇ तरगति. वेदिक में उपस्थित अध्यक्ष जी, उपाध्यक्ष जी, मुख्य शिक्षक जी और मेरे प्यार दोस्त, आप सबको 19 स्वतंत्रता दिवस के शुभकामनाएं है। हमारा भारत अगस्त 15 1947 में अंग्रेजियों का हाथों से मुक्ति हुआ। सेकंडों वर्ष से अनेक नेताओं ने अपने बलिदान देकर इस देश को स्वतंत्रता दिलवाया है। इस स्वतंत्र हुए भारत में रहने वाले हम सब भारत माँ का सेवा करेगा उत्तरदायित्व लेना चाहिए। इस तक भाषण करने के अवसर दिया आप
आप सबको मेरा सदा प्रणाम। धन्यवाद। जय हिंद। ಹಿಂದಿ ಭಾಷೆಯಲ್ಲಿ ನಮಗೆ ಅರ್ಥವಾಗುವ ಹಾಗೆ ಅಚ್ಚ ದಿನ ಬಂದೇ ಬರುತ್ತೆ ಎಂಬ ಮಾತುಗಳನ್ನ ಕಿಶನ್ ಅವರು ಭಾಷಣದ ಮೂಲಕ ನಮಗೆ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಿಂದೆ ಈ ರೀತಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತಂದ್ರೆ ಯಾರಾದ್ರೂ ಭಾಷಣ ತಗೋತಿದ್ದಾರೆ ಅಂತಂದ್ರೆ ಅವ್ರು ಎಷ್ಟೊತ್ತು ಮಾತಾಡ್ತಾರೋ ಅಂತ ಹೇಳಿ ನಾವು ಕೂತು ಏನ್ ಮಾಡ್ತಿದ್ದೋ ಅನಿಸ್ತಿತ್ತು, ಯೋಚನೆ ಮಾಡ್ತಿದ್ರು ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಇವ್ರದ್ದು ಅಂತ. ಆದರೆ ನೋಡಿ, ಪುಟ್ಟ ಮಕ್ಕಳು ಅವರದೇ ಆದ ಒಂದು ಪುಟ್ಟ ಸಾಲುಗಳಲ್ಲಿ ನಮ್ಮ ದೇಶದ ಬಗ್ಗೆ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಹಾಗೆ ಮುಂದೆ ಒಂದು ಭಾಷಣ ಮಾಡಲು ಬರ್ತಿದ್ದಾರೆ ನಿತ್ಯ 6ನೇ ತರಗತಿ ಇವರಿಂದ. ಎಸ್ಟಿಎಂಸಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಮುಖ್ಯ ಶಿಕ್ಷಕರೇ ಹಾಗೂ ಗೆಳೆಯರಿ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತವು 1947 ಆಗಸ್ಟ್ 15ರಂದು ಪರಕೀಯರ ದಾಸೆಯಿಂದ ಮುಕ್ತಗೊಂಡಿದ್ದು ಮೊಘಲರು, ಅರಬಿಯರು, ಇಂಗ್ಲಿಷ್ನರು ಹೀಗೆ ಅನೇಕ ಶತಮಾನ ಕಾಲಗಳಿಂದಲೂ ದೌರ್ಜನ್ಯಕ್ಕೆ ಒಳಗಾಗಿ ದಾಸ್ಯತನದಲ್ಲಿತ್ತು. ಈ ಬ್ರಿಟಿಷರು 1600ರಿಂದ 1947ರವರೆಗೆ ಭಾರತದಲ್ಲಿ ದಬ್ಬಾಳಿಕೆ ನಡೆಸಿದರು. ಈ ದಬ್ಬಾಳಿಕೆಯನ್ನು ಭಾರತವನ್ನು ಹಾಗೂ ದೇಶ ಪ್ರೇಮಿಗಳು, ರಾಷ್ಟ್ರ ನಾಯಕರು ಹಾಗೂ ಸ್ವತಂತ್ರ ಹೋರಾಟಗಾರರು ಅವರು ಕಂಡ ರಾಮರಾಜ್ಯದ ಕನಸನ್ನು ಈಡೇರಿಸಬೇಕಾಗಿದೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಅವರು ಮೊಘಲರು, ಬ್ರಿಟಿಷರು ಹಾಗೆ ಇವರ ವಿರುದ್ಧ ಹೋರಾಡಿದಂತಹ ನಮ್ಮ ದೇಶದ ನಾಯಕರನ್ನ ಸ್ಮರಿಸುತ್ತಾ ಭಾಷಣದ ಮೂಲಕ ಕೆಲವು ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಮುಂದೆ ಭಾಷಣ ಮಾಡಲು ಬರುತ್ತಿದ್ದಾರೆ ಲೋಹಿ 5ನೇ ತರಗತಿಯಲ್ಲಿ. ಮುಖ್ಯ ಶಿಕ್ಷಕರೇ, ನಿಮಗೆಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ದೇಶದಾದ್ಯಂತ ನಾವೆಲ್ಲರೂ ಈ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ದಿನದಂದು ಕೆಂಪುಕೋಟೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಯವರು ರಾಷ್ಟ್ರಧ್ವಜವನ್ನು ಆರೋಹಣೆ ಮಾಡಿ ದೇಶದ ನಾಗರಿಕರ ಕುರಿತು ಭಾಷಣ ಮಾಡುತ್ತಾರೆ. ಭಾರತೀಯರಾದ ನಾವೆಲ್ಲರೂ ನಮ್ಮ ಪ್ರಧಾನಿಗಳು ಹೇಳುವ ಹಾಗೆ ದೇಶದ ರಕ್ಷಣೆ ಕ್ರಮಬದ್ಧರಾಗಿ ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರು ಹೇಳುವ ಹಾಗೆ ಉತ್ತಮ ಪ್ರಜೆಗಳಾಗೋಣ ಎಂದು ಹೇಳುತ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಕೆಂಪುಕೋಟೆಯನ್ನು ನೆನಪು ಮಾಡಿಕೊಂಡು ಹಾಗೆ ಪ್ರಧಾನಮಂತ್ರಿಯವರನ್ನು ಸಹ ನೆನಪು ಮಾಡಿ ಹಾಗೆ ಗುರು ಹಿರಿಯರು ಎಂಬ ಕೆಲ ಪದಗಳನ್ನು ಬೆಳೆಸುತ್ತಾ ಭಾಷಣವನ್ನು ಮಾಡಿದ ಲೋಹಿ 5ನೇ ತರಗತಿಯವರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ಖುಷಿ 7ನೇ ತರಗತಿಯವರು. Good morning everyone. My name is Kushi. Today is 15 August and we are celebrating our national festival. ನೋಡಿ, ಈ ಒಂದು ಆ ಹುಡುಗಿ ಮಾತಾಡ್ತಾ ಇರುವಾಗ ಹಿಂದೆ ಯಾರಿದ್ರಪ್ಪ ಅಂತಂದ್ರೆ ನೋಡಿ, ಇವರಿಬ್ಬರು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು. ಕೆಲ ಮಾತುಗಳು ಹಾಗೆ ನನ್ನಿಂದ. ನಾವು ಸಹ ಇದೇ ಶಾಲೆಯಲ್ಲಿ ಓದ್ಬೇಕಾದ್ರೆ ನನಗೆ ಇಂಗ್ಲಿಷ್ ಹೇಳ್ಕೊಟ್ಟಂತ ಗುರುಗಳು ಹಾಗೆ ಗಣಿತ ಸಮಾಜವನ್ನು ಸಹ ಮಾಡ್ತಿದ್ರು. ನನ್ನ ಹೆಸರು ಉದಾಹರಣೆಗೆ ನಾನು ಇಂಗ್ಲಿಷ್ ನಲ್ಲಿ ಹೆಸರು ಬರೆಯೋದು ಕಲ್ತಿದ್ದು ಇವರಿಂದಲೇ ಹೇಳ್ಬೇಕು. ನಂದೀಶ ಅಂತ ಬರೀಬೇಕು ಅಂತಂದ್ರೆ ಎಷ್ಟು ಬಟ್ ಹೊಡೆದಿದ್ರು, ಹೊಡೆದು ಕಲ್ತಿದ್ರು. ತುಂಬಾ ಖುಷಿ ಆಗುತ್ತೆ. ಹಾಗೆ ಇಂಗ್ಲಿಷ್ ಭಾಷೆ ನಮ್ಮ ಒಂದು ಭಾಗದಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳ ಬಾಯಲ್ಲಿ ಇಂಗ್ಲಿಷ್ ಹೇಳಿಸ್ತಕ್ಕಂತ ಒಂದು ಶಕ್ತಿ ಹಾಗೆ ಆ ಒಂದು ಧೈರ್ಯವನ್ನು ತುಂಬಿದಂತಹ ನಮ್ಮ ಶಿವಪ್ ಸರ್ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಣವನ್ನು ಮಾಡಿದ ಖುಷಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಒಂದು ಭಾಷಣವನ್ನು ಮಾಡಲು ಬರ್ತಿದ್ದಾರೆ ಸಮೃದ್ಧಿ 5ನೇ ತರಗತಿಯವರು. ವೇದಿಕೆ ಮೇಲೆ ಕುಳಿತಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಅತಿಥಿಗಳೇ, ಮುಖ್ಯ ಶಿಕ್ಷಕರೇ, ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದೇಶದಾದ್ಯಂತ ನಾವೆಲ್ಲರೂ ಈ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಈ ದಿನದಂದು ಕೆಂಪುಕೋಟೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಯವರು ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ ದೇಶದ ನಾಗರಿಕರಿಗೆ ಕುರಿತು ಭಾಷಣ ಮಾಡುತ್ತಾರೆ. ಭಾರತೀಯರಾದ ನಾವೆಲ್ಲ ನಮ್ಮ ಪ್ರಧಾನಿಗಳು ಹೇಳುವ ಹಾಗೆ ದೇಶದ ರಕ್ಷಣೆಗೆ ಕಟ್ಟುಬದ್ಧರಾಗಿ ನಮ್ಮ ತಂದೆ ತಾಯಿಗಳು ಹೇಳುವ ಹಾಗೆ ಉತ್ತಮ ಪ್ರಜೆಗಳಾಗೋಣ ಎಂದು ಹೇಳುತ್ತೇವೆ. ಅವಕಾಶ ಕೊಟ್ಟ ತಮಗೆ ಧನ್ಯವಾದಗಳು. ಜೈ ಜಗನ್. ತುಂಬಾ ಚೆನ್ನಾಗಿ ಒಂದು ಭಾಷಣವನ್ನು ಮಾಡಿದ್ದಾರೆ. ಹಾಗೆ ಅವರಿಗೆ ಧನ್ಯವಾದಗಳನ್ನು ಕೋರುತ್ತಾ ರಾಷ್ಟ್ರ ನಾಯಕರುಗಳ ಹೆಸರುಗಳನ್ನು ಹೇಳುತ್ತಾ ಅವರನ್ನು ಸ್ಮರಿಸಲು ಬರುತ್ತಿದ್ದಾರೆ ಗುಣೇಶ್ ಗೌಡ 5ನೇ ತರಗತಿ. ನಮಸ್ಕಾರ. ಮುಖ್ಯಮಂತ್ರಿ ಮತ್ತು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್,
चंद्रशेखर आज सरदार पटेल बाय ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹಾಗೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇವರೆಲ್ಲರನ್ನ ರಾಷ್ಟ್ರ ನಾಯಕರುಗಳ ಹೆಸರುಗಳನ್ನ ಹೇಳುತ್ತಾ ನಮಗೆ ತಿಳಿಸಿದಂತಹ ಯಾರು ಗುಣೇಶ್ ಗೌಡ್ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ಒಂದು ಕಾರ್ಯಕ್ರಮ ದಾನಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶಾಲೆಗೆ ಕೊಡುಗೆಯಾಗಿ ನೀಡಿದ ದಾನಿಗಳನ್ನ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು. ಅವರನ್ನ ಜೋರಾಗಿ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿದ್ದಾರೆ. 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ನಮ್ಮ ಶಾಲೆಗೆ ನಾವು ಹಿರಿಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಕೃಷ್ಣಕುಮಾರ್ ಅವರು, ಸಂತೋಷ್ ಕುಮಾರ್ ಅವರು ಕೇಳ್ಕೊಂಡಾಗ ಒಂದು ಸ್ಪೀಕರ್ ಕೊಡಿ ಅಂತ ಕೇಳ್ಕೊಂಡ್ವಿ. ಆಗ ಅವರು ಸಂಘದಲ್ಲಿ ಎಲ್ಲ ಮಾತಾಡ್ಕೊಂಡು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ವತಿಯಿಂದ ನಮ್ಮ ಶಾಲೆಗೆ ಸುಮಾರು 12,500 ರೂಪಾಯಿನ ಬೆಲೆ ಬರುವಂತ ಸ್ಪೀಕರ್ ಅನ್ನ ದಾನವಾಗಿ ನೀಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಯಾರಾದ್ರೂ ಒಬ್ಬರಿಗೆ ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕಂತಿದೆ. ಯಾರು ಮಾಡಬೇಕಂತ ನೀವೇ ಹೇಳಿ, ನಿಮ್ಮ ಸಂಘದವರು. ಸರಿ, ನಿಮ್ಮ ಒಪ್ಪಿಗೆ ಮೇರೆಗೆ ಅವರಿಗೆ ಸನ್ಮಾನವನ್ನು ಮಾಡೋಣ. ನಮ್ಮ ಶಾಲೆಗೆ ಒಂದು ಮೈಕ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರ ಅವರಿಗೆ ಅವರ ಒಂದು ಗುಂಪಿನ ಒಬ್ಬ ಸದಸ್ಯರಾದಂತಹ ಸಂತೋಷ್ ಅವರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ದೇವೆ. ಬನ್ನಿ ಕೃಷ್ಣವರೇ. ಕೆಲ ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನವನ್ನು ಸಹ ತುಂಬಿದ್ರು. ಹಾಗೆ ಶಾಲೆಯ ಶಿಕ್ಷಕರ ಜೊತೆಗೂ ಸಹ ಕಾಲವನ್ನು ತುಂಬಾ ಕಳೆದಿದ್ದಾರೆ. ಶಾಲೆಗೆ ತುಂಬಾ ನಂಟಿತ್ತು ಇವರಿಗೂ ಹಾಗೂ ನಮ್ಮ ಶಾಲೆಗೂ ತುಂಬಾ ಖುಷಿಯಾಗುತ್ತೆ. ಕೃಷ್ಣಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ಮೊದಲನೇ ಒಂದು ಪುಟ್ಟ ಸನ್ಮಾನವನ್ನು ಮಾಡಿದ್ರು. ಒಳ್ಳೆಯದಾಗಲಿ ಅವರಿಗೂ ಹಾಗೂ ಅವರ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರಿಗೆ ಒಳ್ಳೆಯದನ್ನ ದೇವರು ಆಶೀರ್ವಾದವನ್ನು ನೀಡಲಿ, ಒಳ್ಳೆ ಆರೋಗ್ಯವನ್ನು ನೀಡಲಿ. ತ್ಯಾಗರಾಜ್ ಅವರು ಇವಾಗ ಶಾಲೆಯ ಬಗ್ಗೆ ಹಾಗೂ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕೆಲ ಮಾತುಗಳನ್ನು ಹೇಳಲು ವೇದಿಕೆಯಲ್ಲಿ ಬರ್ತಿದ್ದಾರೆ. ತುಂಬಾ ಜೋರಾದ ಚಪ್ಪಾಳೆಯೊಂದಿಗೆ ಅವರ ವೇದಿಕೆಗೆ ಬಂದುಕೊಳ್ಳೋಣ. ಇವಾಗ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ, ನನಗೆ ಅಷ್ಟು ಗೊತ್ತಿಲ್ಲ, ಎಷ್ಟು ಗೊತ್ತಿಲ್ಲ, ಅದನ್ನು ಹೇಳ್ತೀನಿ. ಇದರ ಬಗ್ಗೆ ಅಟ್ಲೀಸ್ಟ್ ನಮ್ಮನ್ನ 100 ವರ್ಷಗಳ ಕಾಲ ಅವರಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಂದಿಂದ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸ್ತೀವಿ. ಗೊತ್ತಿರುವ ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಾನೀಯರು ಅವರು ಏನ್ ಮಾಡಿದ್ದಾರೆ, ನಮ್ಮ ಪ್ರಾಣ ನೀಡಿದ್ದಾರೆ ಮತ್ತು ಸ್ವತಂತ್ರ ಮಾಡಿದ್ದಾರೆ. ನಾವೇ ಮತ್ತೆ ಸ್ವತಂತ್ರ ದಿನಾಚರಣೆಯಲ್ಲಿ ಮಹಾತ್ಮ ಗಾಂಧಿ ಮಾತಾಡ್ತಿರ್ತೀವಿ. ಅದೇ ತರ ಸುಮಾರು ಜನ ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್, ಸೋಮಯ್ಯ ಮಾಡಿದ್ದಾರೆ. ಅವರೆಲ್ಲರೂ ಈ ಸಮಯದಲ್ಲಿ ಸ್ಮರಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯ ಕೋರುತ್ತಾ ಮಾತಾಡ್ತೇನೆ. ಕೆಲ ಗಣ್ಯ ನಾಯಕರುಗಳನ್ನ ಸ್ಮರಿಸುತ್ತಾ ಒಂದು ಕೆಲ ಮಾತುಗಳನ್ನ ಆಡಿದ ತ್ಯಾಗರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೇವೆ. ಹಾಗೆ ನೋಡಿ, ಈ ಶಾಲೆಯಲ್ಲಿ ನಾನು ಸೀನಿಯರು, ಅವ್ರು ಜೂನಿಯರು. ನಾವು ಈ ಶಾಲೆಯಲ್ಲಿ ಓದ್ಬೇಕಾದ್ರೆ ಯಾವ ರೀತಿ ಇದ್ದಪ್ಪ ಇಲ್ಲಿ ಕ್ರೌಡ್ ಅಂತಿದ್ರೆ 6ನೇ ತರಗತಿ ಅಥವಾ 7ನೇ ತರಗತಿಯಲ್ಲಿ ಕನಿಷ್ಠ ಪಕ್ಷ 50 ಜನ ಹುಡುಗರು ಇರ್ತಿತ್ತು. ಕನಿಷ್ಠ ಪಕ್ಷ ಅಷ್ಟು ಜನ. ಈ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಖುಷಿ ಆಗೋದು. ಆದ್ರೆ ಬರ್ತಾ ಬರ್ತಾ ನಮ್ಮ ಶಾಲೆ ಏನಾಗ್ತಾ ಬರ್ತಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. ಆದ್ದರಿಂದ ಈ ಒಂದು ದಿವಸ ಆ ಮಕ್ಕಳ ಸಂಖ್ಯೆ, ಆ ಮಕ್ಕಳ ಜಾಗದಲ್ಲಿ ನಾವಾರು ನಿಲ್ಲೋಣ ಅಂತ ಹೇಳಿ ಎಲ್ಲರೂ ಬಂದು ಈ ಶಾಲೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹಾಗೆ ಹಿಂದೆ ನಾವು ಸಹ ಸೀನಿಯರು, ನಾವು ಜೂನಿಯರ್ ಹೇಳಿದಂಗೆ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ವು, ಬಟ್ ಭಾಗವಹಿಸ್ತಿರ್ಲಿಲ್ಲ. ಬಟ್ ಆ ಅವಕಾಶವನ್ನ ನೋಡಿ, ಒಂದು ದಿನ ನಾವಿಲ್ಲಿ ಬಂದು ಮಾತಾಡಿಲ್ಲ. 7 ವರ್ಷ ಇದೇ ಶಾಲೆಯಲ್ಲಿ ಓದಿದ್ವಿ, ಒಂದೇ ಒಂದು ದಿನ ಇದೇ ವೇದಿಕೆ ಮೇಲೆ ಬಂದು ಮಾತಾಡಿಲ್ಲ. ಆದ್ರೆ ನೋಡಿ, ಈ ಸಮಯ ಅದು ಬಂದು ನಮಗೆ ಕೊಟ್ಟಿದೆ. ಹಾಗೆ ಈ ಸಮಯವನ್ನು ಸದುಪಯೋಗ ಪಡಿಸೋಣ. ಹಾಗೆ ಮುಂದೆ ಕೆಲ ದೇಶದ ಬಗ್ಗೆ ಕೆಲ ಮಾತುಗಳನ್ನ ಆಡಲು ಬರ್ತಿದ್ದಾರೆ ನಮ್ಮ ಕೃಷ್ಣವರು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ದಿನ ಸ್ವಾತಂತ್ರ್ಯಕ್ಕಾಗಿ ಸುಮಾರು ಜನ ಹೋರಾಡಿದ್ದಾರೆ. ಅವರಿಗೆ ಗಾಂಧೀಜಿ, ನೇತಾಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಹಾಗೂ ಮುಂತಾದ ಗಣ ವ್ಯಕ್ತಿಗಳು ಹೋರಾಡಿದ್ದಾರೆ.
ಅವರಿಗೆಲ್ಲರಿಗೂ ಸ್ಮರಿಸುತ್ತಾ ಈ ನನ್ನ ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ಒಂದು ಕಾರ್ಯಕ್ರಮ ಅಂತಂದ್ರೆ ಭಾಷಣ ಅಂದಾಗ ಮನೆ ಕೂತ್ಕೊಂಡು ರೆಡಿಯಾಗಿ ಓದ್ಕೊಂಡು ಬರ್ತೀವಿ. ಬಟ್ ಏನು ಪ್ರಿಪೇರ್ ಆಗಿ ಬಂದು ತನ್ನ ಅನುಭವ ಹೇಳ್ಕೊಟ್ಟಿದ್ದಾರೆ. ಅವನಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಜೋರಾದ ಚಪ್ಪಳೆ ಮೂಲಕ ಅರ್ಪಿಸೋಣ. ಹಾಗೆ ಮುಂದೆ ಈ ಒಂದು ಭಾಷಣವನ್ನು ಮಾಡಲು ಬಂದಿದ್ದಾರೆ ದೇಶದ ಬಗ್ಗೆ ಕೆಲ ಮಾಹಿತಿ ನೀಡಲು ಪವನ್ ಅವರು. ಚಿರವಾಗಿ ನಮಿಸುತ್ತಾ ವೇದಿಕೆಯ ಮೇಲೆ ಆಸನಾಗಿರುವಂತಹ ಪೂಜ್ಯ ಗುರುಗಳೇ ಹಾಗೂ ನಮ್ಮ ಸಹಪಾಠಿಗಳೇ ಹಾಗೂ ಅಣ್ಣ ತಮ್ಮಂದಿರೇ, ಇಂದು ನಮ್ಮ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂದು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮಸ್ಕಾರ ನಮಿಸುತ್ತಾ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು ಎಲ್ಲರಿಗೂ ನಮಗೆ ದೇಶದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ವೇದಿಕೆ ಮೇಲೆ ಇರುವಂತಹ ಆಸನರಾದ ನಮ್ಮ ಗುರುಗಳಾದ ಶೋಭ್ ಸರ್ ಹಾಗೂ ನಾಗರಾಜ್ ಸರ್ಗೂ ಧನ್ಯವಾದಗಳು. ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭ ಕೋರುತ್ತಾ, ಈ ಶಾಲೆಯಲ್ಲಿ ನಾವು ಹಲವು 7 ವರ್ಷ ಇಲ್ಲೇ ಓದಿದ್ದು, ಆದ್ರೆ ಯಾವತ್ತೂ ಭಾಷಣ ಮಾಡಲ್ಲ. ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ಭಯ ಆಗ್ತಿದೆ. ಯಾವತ್ತು ಮಾಡಿಲ್ಲ. ಅಂದ್ರೆ ಹಲವು ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಹೋರಾಟವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಹಾಗೂ ಮಹಾತ್ಮ ಗಾಂಧೀಜಿ, ನೇತಾಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹಲವು ವ್ಯಕ್ತಿಗಳು ಸ್ವತಂತ್ರವನ್ನು ಹೋರಾಟ ಅವರ ಜೀವವನ್ನು ಒತ್ತೆ ಇಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇಷ್ಟೇ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಹಾಗೆ ಇಲ್ಲಿ ಗುರುಗಳನ್ನ ನೆನಪನ್ನು ಮಾಡ್ತಾ ಅವರ ಬಗ್ಗೆಯನ್ನು ಹೇಳಿ, ಹಾಗೆ ದೇಶದ ಬಗ್ಗೆ ಮಾತುಗಳನ್ನು ಹೇಳಿ ಭಾಷಣ ಮಾಡಿದ ಪೃಥ್ವಿರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಶಾಲೆ ಮೊದಲು ಬಂದಾಗ ಚಿಕ್ಕದಾಗಿತ್ತು, ಅದಾದ್ಮೇಲೆ ಬೆಳೀತಾ 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 ಸಂಖ್ಯೆ ದೊಡ್ಡದಾಗ್ತಾ ಬಂತು. ಈ ಒಂದು ಸಮಯದಲ್ಲಿ ಏನಾಗ್ತಾ ಬಂತು, ನಮ್ಮ ಒಂದು ಶಾಲೆ ಒಂದು ಅಳಿವಿನ ಅಂಚಿನಂತ ಏನ್ ಮಾಡ್ತಾ ಇದೆ, ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಿಮ್ಮ ಊರಿನ ಮಕ್ಕಳನ್ನ ತಂದು ಈ ಶಾಲೆಗೆ ಸೇರಿಸಿ ನಮ್ಮ ಶಾಲೆಯನ್ನ ಬೆಳೆಸೋಣ. ನಮಗೆ ಗೌರ್ಮೆಂಟ್ ಅಧಿಕಾರ ಬೇಕು, ಗೌರ್ಮೆಂಟ್ ಇಂದ ಸಿಗ್ತಕ್ಕಂಥ ಎಲ್ಲಾ ಸವಲತ್ತುಗಳು ಬೇಕು, ಆದರೆ ನಮಗೆ ಗೌರ್ಮೆಂಟ್ ಶಾಲೆ ಬೇಡ. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಸ್ಥಾನದಲ್ಲಿ ಎಲ್ಲೆಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಯನ್ನ ಹತ್ತಿದ್ದಾರೆ, ಅವರೆಲ್ಲರೂ ಓದಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಗೌರ್ಮೆಂಟ್ ಶಾಲೆ. ನೋಡಿ, ಇವತ್ತು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ನಾನೊಬ್ಬ MBA ಮುಗಿಸಿ PhD HRI ಮುಗಿಸಿ PhD ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಊರಿನ ಸುತ್ತಮುತ್ತ ಗ್ರಾಮ, ಹಾಗೆ ಕರ್ನಾಟಕದ ಎಷ್ಟೋ ಜಿಲ್ಲೆಗಳ ನನ್ನ ಹೆಸರು ಓಡಾಡ್ತೇನೆ. ಅಂದ್ರೆ ನಾನೇನು ಪ್ರೈವೇಟ್ ಸ್ಕೂಲ್ ಓದಿದ್ವಾ, ಪ್ರೈವೇಟ್ ಶಾಲೆಯಲ್ಲಿ ಬರೀ ಏನ್ ಕಲಿಸ್ತಾರಪ್ಪ ಅಂತಂದ್ರೆ ಪುಸ್ತಕದ ಬದನೆಕಾಯಿ ಅಷ್ಟೇ ಕಲಿಸ್ತಕ್ಕಂಥದ್ದು. ಅದೇ ನಮ್ಮ ಗೌರ್ಮೆಂಟ್ ಶಾಲೆ ಏನ್ ಕಲಿಸುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಯಾವ ರೀತಿ ಜೀವನವನ್ನು ಮಾಡಬೇಕು, ಜೀವನದಲ್ಲಿ ಯಾವ ಹಂತಕ್ಕೆ ಹೋಗಬೇಕು ಎಂಬ ಒಂದು ಅನುಭವವನ್ನ ನಮ್ಮ ಈ ಒಂದು ಗೌರ್ಮೆಂಟ್ ಶಾಲೆ ಕಲಿಸುತ್ತೆ. ಹಾಗೆ ಮುಂದಿನ ಒಂದು ಭಾಷಣವನ್ನು ಮಾಡಲು ಬರ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳಿಗೆ ಧ್ವಜವನ್ನ ನೀಡಿದಂತಹ ದೇವೇಗೌಡರು. ಅವರದೇ ಆದ ಕೆಲ ಮಾತುಗಳನ್ನ ಒಂದೇ ಒಂದು ಮಾತಾಗ್ಲಿ ಅಲ್ಲೇ ಕೂತು ಜಾಗದಲ್ಲಿ ಹೇಳಿ ಏನಿದ್ದಾರೆ ಕೇಳೋಣ. ಸ್ವಾತಂತ್ರ್ಯ 79ನೇ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದೇವೆ. ಆದರೆ ಸ್ವಾತಂತ್ರ್ಯವನ್ನು ತಂದುಕೊಡುವಾಗ ಪ್ರತಿಯೊಬ್ಬರ ಪರಿಶ್ರಮ, ಆದ್ಯತೆ, ಅವರ ಅನುಭವಗಳು ಇವತ್ತು ನಾವು ನೆನೆಸಿಕೋಬೇಕು. ಆದರೆ ನಾವು ಸ್ವಾತಂತ್ರ್ಯವನ್ನು ಯಾವ ರೀತಿ ತಂದುಕೊಟ್ರು, ಯಾವ ಇದನ್ನು ತಂದುಕೊಟ್ರು, ಅದನ್ನು ತಿಳಿದುಕೊಂಡು ಮದುವೆ ನನ್ನ ಪುಟ್ಟ ಅದರಲ್ಲೂ ಸಿಕ್ಕ ಕೆಲವೇ ಕ್ಷಣದಲ್ಲಿ ದೇಶದ ಬಗ್ಗೆ ಒಂದೆರಡು ಮಾತಾಡಿದ್ರು ನನಗೆ ತುಂಬಾ ಖುಷಿ ಆಯಿತು. ದೇವೇಗೌಡರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ಭಾಷಣವನ್ನು ಮಾಡಲು ಬಂದಿದ್ದಾರೆ ಕಾರ್ತಿಕ್ ಅವರು. ವೇದಿಕೆ ಮೇಲೆ ಆಸನಾಗಿರುವ ನಮ್ಮ ಊರಿನ ಶಾಲೆಯ SLC ಸದಸ್ಯರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ನಮ್ಮ ಸಹ ಶಿಕ್ಷಕರೇ, ಈ ದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ದೇಶಾದ್ಯಂತ ಆಚರಿಸುತ್ತಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಹೋರಾಡಿದಂತಹ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಹಾಗೂ ಅನೇಕ ವ್ಯಕ್ತಿಗಳಿದ್ದಾರೆ. ನನಗೆ ಪ್ರಮುಖವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಹೇಳ್ದಂಗೆ ನಮ್ಮ ಪರಕೀಯರು ನಮ್ಮ ದೇಶವನ್ನು ಮಧ್ಯರಾತ್ರಿಯಲ್ಲೇ ಬಿಟ್ಟು ಹೋಗುವಾಗ ಮೊದಲೇ ಹೇಳಿದ್ರು. ಅದೇ ರೀತಿ ಅವರು ನಮ್ಮ ದೇಶವನ್ನು ಮಧ್ಯರಾತ್ರಿಯಲ್ಲೇ ಬಿಟ್ಟು ಹೋಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ಮಾತುಗಳನ್ನ ಹಾಗೆ ಆ ಕ್ಷಣವನ್ನು ನೆನಪು ಮಾಡಿ ವೇದಿಕೆ ಮೇಲೆ ನಮ್ಮ ಎಲ್ಲರ ಮುಂದೆ ಹಂಚಿಕೊಂಡಂತಹ ಕಾರ್ತಿಕ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಮುಂದಿನ ಒಂದು ಭಾಷಣವನ್ನು ಮಾಡಲು ಬರ್ತಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರಾದಂತಹ ಹಾಗೆ ಈ ಶಾಲೆಯ ಪಕ್ಕದಲ್ಲೇ ಒಂದು ಕುಟೀರವನ್ನ ನಿರ್ಮಾಣವನ್ನ ಮಾಡ್ತಿರ್ತಕ್ಕಂತಹ ಶಾಲೆಗೆ ನಾವೇನೋ ದೂರ ಆಗ್ತಿದ್ದೋ ಹಾಗೆ ಶಾಲೆಯ ಹತ್ರನೇ ಮನೆ ಮಾಡಬೇಕು, ಶಾಲೆಯ ಜೊತೆನೇ ಇರ್ಬೇಕು ಅಂತ ಹೇಳಿ ಮನೆ ಮಾಡ್ತಿರೋ ನಮ್ಮೂರಿನ ದಿನೇಶನವರು ಮಾತನಾಡಲು ಬಂದಿದ್ದಾರೆ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಶಾಲಾ ಮುಖ್ಯ ಶಿಕ್ಷಕರೇ, ವೇದಿಕೆ ವಿದ್ಯಾರ್ಥಿಗಳಿಂದ SDMC ಸದಸ್ಯರೇ, ಉಪಾಧ್ಯಕ್ಷರೇ ಮತ್ತು ಸಹ ಶಿಕ್ಷಕರೇ, ಊರಿನ ಪ್ರಮುಖರೇ ಹಾಗೂ ಎಲ್ಲ ಮಕ್ಕಳೇ, ಇಂದು ನಾವು 79ನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಆದ್ರೆ ಅದು ನನಗೆ ಇನ್ನು ಸಿಕ್ಕಂತ ಮಟ್ಟದಲ್ಲಿಲ್ಲ. ನಾವು ಇನ್ನು ಪರಕೀಯರ ಬದುಕಿನಲ್ಲಿ ಬದುಕಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಒಳ್ಳೆಯ ಸಜ್ಜನ ಪ್ರಜೆಗಳಾಗೋಣ ಅಂತ ಹೇಳ್ತಾ, ದೇಶಕ್ಕಾಗಿ ಹೋರಾಡಿದಂತ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇವರನ್ನೆಲ್ಲ ನೆನೆಸ್ಕೊಳ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಎಲ್ಲರನ್ನ ನೆನಪು ಮಾಡಿಕೊಂಡು, ಗಾಂಧೀಜಿಯವರ ಪ್ರಮುಖ ಎಲ್ಲರ ನೆನಪನ್ನು ಮಾಡಿಕೊಂಡು ಕೆಲ ಮಾತುಗಳನ್ನ ನಮಗೆ ದೇಶದ ಬಗ್ಗೆ ಹೇಳಿದ ದಿನೇಶಣ್ಣವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಹಾಗೆ ಮುಂದಿನ ಒಂದು ಭಾಷಣವನ್ನು ಮಾಡಲು ಬರ್ತಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರಾದ ಹಾಗೆ ನಮ್ಮ ಊರಿನ ಯಜಮಾನರಾದಂತಹ ಪಟೇಲರವರು ಏನ್ ಹೇಳ್ತಾರೆ ನಮ್ಮ ದೇಶದ ಬಗ್ಗೆ ಕೇಳೋಣ. ಜೋರಾದ ಚಪ್ಪಾಳೆ ನಮ್ಮ ಪಟೇಲರಿಗೆ. ಏನು ಮೋಸವಾಗಿದೆಯ ವರಗಾಂಧಿ ಮಹಾತ್ಮರಿಗೆ ಎಂತ ಮರಣವು ಬಂದಿತು. ಏನು ಮೋಸವಾದೀತಯ್ಯ ವರಗಾಂಧಿ ಮಹಾತ್ಮರಿಗೆ ಎಂತ ಮರಣವು ಬಂದಿತು. ಪೂರ್ಣ ದೇಶದಿಂದ ಪಾಪಿ ಒಡನು ಬಂದು ಇಟ್ಟಮ ಗಾಂಧಿಗೆ ತೊಟ್ಟ ನೆರಳು ಗುಂಡ. ಏನು ಮೋಸವಾದೀತಯ್ಯ ವರಗಾಂಧಿ ಮಹಾತ್ಮರಿಗೆ ಎಂತ ಮರಣವು ಬಂದಿತು. ರಾಮ ರಾಮ ಎಂದು ಕರವನೆತ್ತಿದರ ಒಡನ ವರ್ಗಗಳ ನೀವು ನಿಂದಿಸಬೇಡಿರಿ. ಏನು ಮೋಸವಾದೀತಯ್ಯ ವರಗಾಂಧಿ ಮಹಾತ್ಮರಿಗೆ ಎಂತ ಮರಣವು ಬಂದಿತು. ನೋಡಿ, ಈ ಒಂದು ಸಂದರ್ಭದಲ್ಲಿ ಹಳ್ಳಿಯ ಸೊಬಗು ಹಾಗೆ ಹಿಂದಿನ ಕೆಲ ಪದಗಳನ್ನ, ಜನಪದ ಗೀತೆಗಳನ್ನ ಹೇಳಿ ನಮ್ಮನ್ನು ಮನರಂಜಿಸಿದಂತಹ ಪಟೇಲರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಮುಂದಿನ ಒಂದು ಕಾರ್ಯಕ್ರಮ ಭಾಷಣವನ್ನು ಮಾಡೋಣ. ಏನಪ್ಪ ಅಂದ್ರೆ ಮುಂದೆ ಯಾರು ಮಾತಾಡಲಿಕ್ಕೆ ಇವಾಗ ಬರ್ತಿದ್ದಾರೆ ಅಂತಂದ್ರೆ ನಮ್ಮ ಊರಿನ ಹಿರಿಯರು ಆದಂತಹ ಹಾಗೆ ನಮ್ಮ ಊರಿನ ಮೇಲೆ ಬೀದಿಯಲ್ಲಿ ಇರ್ತಕ್ಕಂತಹ ರಾಜಣ್ಣವರು ಈ ಸಂದರ್ಭದಲ್ಲಿ ಕೆಲ ಮಾತು ಏನಾದ್ರೂ ಆಯ್ತು ಬರೋ ಭಾರತ್ ಮಾತಾ ಕಿ ಜೈ ಅಂತ ನಾವು ಹೇಳ್ಬಹುದು. ತುಂಬಾ ನಾಚಿಕೆ, ಹಿರಿಯರು ಆದ್ರೂ ನಮ್ಮ ಜೊತೆ ಬಂದು ಕೂತಿದ್ದಾರೆ, ಒಂದು ಗೌರವಾನ್ವಿತ ಸ್ಥಾನವನ್ನ ಅಲಂಕರಿಸಿ ನಮ್ಮ ಮುಂದೆ ಕೂತಿದ್ದಾರೆ, ಅದೇ ನಮಗೆ ಖುಷಿ. ಮುಂದಿನ ಒಂದು ಭಾಷಣವನ್ನು ಮಾಡಲು ಬರ್ತಿದ್ದಾರೆ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ, ಜೊತೆಗೆ ಈ ಶಾಲೆಗೆ SDMC ಅಧ್ಯಕ್ಷರು ಹಾಗೂ ಸಹ ಕೆಲ ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಈಗ ಸದಸ್ಯರ ಒಂದು ಸ್ಥಾನದಲ್ಲಿ ಕುಳಿತು ಹಾಗೆ ನಮ್ಮೊಂದಿಗೆ ಎಲ್ಲಾ ಕ್ಷಣಗಳನ್ನ ಹಂಚಿಕೊಳ್ತಾ ಎಲ್ಲಾ ಊರಿನಲ್ಲೂ ಏನಾದ್ರೂ ನೀರಿನ ಸಮಸ್ಯೆ ಬಂದ್ರೆ ಅಲ್ಲಿ ಹೋಗಿ ಅವರಿಗೆ ಸಹಾಯವನ್ನು, ಅದರಲ್ಲೂ ರೈತರ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೆ ಇದೇ ಶಾಲೆ SDMC ಮಾಜಿ ಅಧ್ಯಕ್ಷರಾದ ಸಂತೋಷ್ ಅವರು ದೇಶದ ಬಗ್ಗೆ ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಂಡಿದ್ದೇವೆ. ಆಸೀನರಾದಂತಹ ಮುಖ್ಯ ಶಿಕ್ಷಕರೇ, SDMC ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಊರಿನ ಹಿರಿಯ ಮುಖಂಡರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಸ್ನೇಹಿತರೆ, ಇವತ್ತಿನ ದಿವಸ ನಾವು 79ನೇ ಸ್ವಾತಂತ್ರ್ಯ ದಿನೋತ್ಸವವನ್ನ ದೇಶದೆಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ವಿ. ಆ 1947 ಆಗಸ್ಟ್ 15ರಂದು ನಮ್ಮ ಸ್ವತಂತ್ರ ಬಂದಿತ್ತು. ಅದಕ್ಕಿಂತ ಮೊದಲು ನಾವು ಬ್ರಿಟಿಷರ ವಶದಲ್ಲಿದ್ವಿ. ಆ ಬ್ರಿಟಿಷರ ವಶದಲ್ಲಿದ್ದು ನಾವು ಸ್ವತಂತ್ರ ಪಡೆಯಲು ಹಲವಾರು ಜನಗಳು ಹೋರಾಡಿದ್ದಾರೆ. ಅದರಲ್ಲೂ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೇತಾಜಿ, ಸಂಗೊಳ್ಳಿ ರಾಯಣ್ಣ ಇನ್ನೂ ಮುಂತಾದವರು ಎಲ್ಲರೂ ಸಹ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ಅವರನ್ನ ನೆನೆಯುತ್ತಾ ನಮ್ಮ ಪುಟ್ಟ ಭಾಷಣವನ್ನ ಮುಗಿಸ್ತಾ ಇದ್ದೀವಿ. ದೇಶದ ನಾಯಕರನ್ನ ನೆನೆಯುತ್ತಾ ಹಿಂದೆಲ್ಲ ಭಾಷಣ ಮಾಡಿದ್ರು, ಆದ್ರೆ ಈ ತರ ನಮ್ಮ ಮುಂದೆ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಅವರಲ್ಲೂ ಪ್ರಿಪೇರ್ ಬಂದು ನಮ್ಮ ದೇಶದ ಬಗ್ಗೆ ಕೆಲ ಮಾತುಗಳನ್ನು ಹೇಳಿ ನಮಗೆ ಮಾಹಿತಿಯನ್ನು ನೀಡಿದಂತಹ ಇದೇ ಶಾಲೆಯ ಮಾಜಿ SDMC ಅಧ್ಯಕ್ಷರಾದ ಸಂತೋಷ್ ಅವರಿಗೆ ತುಂಬ ಹೃದಯದ
ಧನ್ಯವಾದಗಳು. ಮುಂದಿನ ಒಂದು ಕಾರ್ಯಕ್ರಮ ಇದೀಗ ತಾನೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಹಾಜರಾಗಿರ್ತಕ್ಕಂತಹ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಅವರಿಂದ ಕೆಲ ಮಾತುಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಿದ್ದೇವೆ. ತುಂಬಾ ಜೋರಾದ ಚಪ್ಪಾಳೆಯೊಂದಿಗೆ ಮಂಜು ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಬಂದಿದೆ. ಹಲವಾರು ಗಣ್ಯ ವ್ಯಕ್ತಿಗಳು, ಸ್ವತಂತ್ರ ಹೋರಾಟಗಾರರು ಇಲ್ಲಿವರೆಗೂ ಹೋರಾಡಿ ನಮಗೆ ಉಳಿಸಿಕೊಟ್ಟಿದ್ದಾರೆ. ವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಹಲವಾರು ಗಣ್ಯ ವ್ಯಕ್ತಿಗಳು ಇಲ್ಲಿವರೆಗೂ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಆಸನರಾಗಿರುವ, ವೇದಿಕೆಯ ಮೇಲೆ ಆಸನರಾಗಿರುವ ಶಿಕ್ಷಕರು, ಗುರು ಹಿರಿಯವರು ಎಲ್ಲರಿಗೂ ಶುಭವಾಗಲಿ. ಮತ್ತು ಸ್ಟೂಡೆಂಟ್ಗಳಾದ ಮಕ್ಕಳಿಗೂ ಎಲ್ಲರಿಗೂ ಶುಭವಾಗಲಿ ಎಂದು ಇದೊಂದು ಜೈ ಹಿಂದ್. ಈ ಒಂದು ಸಂದರ್ಭದಲ್ಲಿ ದೇಶದ ಕೆಲ ನಾಯಕರುಗಳ ಹೆಸರನ್ನ ಹೇಳುತ್ತಾ, ಹಾಗೆ ಈ ಶಾಲೆಯ ಮಕ್ಕಳಿಗೆ, ಅದರಲ್ಲೂ ಪುಟ್ಟ ಮಕ್ಕಳಿಗೆ ಮುಂದೆ ಜೀವನ ಚೆನ್ನಾಗಿರ್ಲಿ, ಉತ್ತಮವಾಗಿರ್ಲಿ ಎಂಬ ಕಿವಿ ಮಾತನ್ನ ಹೇಳಿ ಭಾಷಣವನ್ನು ಮಾಡಿದ ಮಂಜುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಶಾಲೆಯ ಬಗ್ಗೆ ಹಾಗೆ ದೇಶದ ಬಗ್ಗೆ ಮಾತುಗಳನ್ನ ಭಾಷಣದ ಮೂಲಕ ಹೇಳಲು ಬರುತ್ತಿದ್ದಾರೆ ಇದೇ ಶಾಲೆಯ ಸಹ ಶಿಕ್ಷಕರಾದಂತಹ ನಮ್ಮ ನಾಗರಾಜ್ ಅವರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಧ್ಯಕ್ಷರೇ, ಸಮಿತಿ ಸದಸ್ಯರೇ, ಹಾಗೂ ಗುರು ಹಿರಿಯರೇ, ಹಾಗೂ ನಮ್ಮ ಮುಖ್ಯ ಶಿಕ್ಷಕರೇ, ಹಾಗೂ ನಮ್ಮ ಮುದ್ದು ಮಕ್ಕಳೇ, ಇವತ್ತು ಹಚ್ಚುತ್ತೇವೆ ನಾವು ಸ್ವತಂತ್ರದ ಹಣತೆಯ, ಹಚ್ಚುತ್ತೇನೆ ನಾನು ಸ್ವಾತಂತ್ರ್ಯದ ಹಣತೆಯ, ಹಿರಿಯರ ಬಲಿದಾನವನ್ನೇ ಎಣ್ಣೆಯಾಗಿಸಿ ಹಚ್ಚುತ್ತೇನೆ ನಾನು ಸ್ವಾತಂತ್ರ್ಯದ ಹಣತೆಯ ಅನ್ನೋ ಒಂದು ಸಣ್ಣದಂತಹ ಕವನದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ನನ್ನ ಭಾಷಣ ಆರಂಭಿಸ್ತಿದ್ದೇನೆ. ಮೂಲದ ಪಾಠಶಾಲೆ ಸಾವು ಸಹಜ, ಆದರೆ ಆ ಸಾವಿನಲ್ಲಿ ಮಹಾನಾಯಕನಾಗಿ ಸಾಯುವುದರ ಬಗ್ಗೆ ಕೆಲ ಮಾತುಗಳ ಮೂಲಕ, ದೇಶದ ಬಗ್ಗೆ ಕೆಲ ಮಾತುಗಳನ್ನ ಭಾಷಣದ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದಂತಹ ಇದೇ ಶಾಲೆಯ ಸಹ ಶಿಕ್ಷಕರಾದಂತಹ ನಾಗರಾಜ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ನಿಮ್ಮ ರಕ್ತ ಇನ್ನು ಕುದಿಯದಿದ್ದರೆ ಅದು ನಿಮ್ಮ ರಕ್ತ ನಾಳಗಳಲ್ಲಿ ಹರಿಯುವ ನೀರು ಅಷ್ಟೇ. ಇನ್ನು ನೀವು ತಾಯ್ನಾಡಿಗೆ ಸೇವೆ ಮಾಡದಿದ್ದರೆ ಯುವಕರ ಧೈರ್ಯವೇನು ಎಂಬ ಚಂದ್ರಶೇಖರ್ ಆಜಾದ್ರವರ ಮನದಾಳದ ನುಡಿಗಳನ್ನ ಸ್ಮರಿಸುತ್ತಾ ಮುಂದೆ ನಮ್ಮನ್ನ ಕುರಿತು ಈ ಒಂದು ವೇದಿಕೆಯ ಮೇಲೆ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಶಿವರ್ ಸರ್ ಅವರು. ಇವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತೊಮ್ಮೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಸ್ಟಿಎಂಸಿ ಅಧ್ಯಕ್ಷರಾದ ಲೋಕೇಶ್ ಅವರೇ, ಸದಸ್ಯರಾದ ಕೃಷ್ಣರವರೇ, ಹಿರಿಯರಾದ ದಿನೇಶ್ ಅವರೇ, ಹಿರಿಯರಾದ ಅಜಯ್ ಗೌಡ್ರೆ, ಹಾಗೂ ಹಿರಿಯರಾದ ಕೃಷ್ಣಮೂರ್ತಿ ಅವರೇ, ಹಾಗೂ ಪಟೇಲ್ ಅವರೇ, ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಹಾಗೂ ಹಿರಿಯ ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಸಹಪಾಠಿಗಳೇ, ಹಾಗೂ ಅಡಿಗೆ ಸಿಬ್ಬಂದಿಗಳೇ. ಈಗ 79ನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಕ್ಕಳು ಎಲ್ಲರೂ ಕೂಡ ಮಾತಾಡಿದ್ವಿ. ಈ ಒಂದು 79ನೇ ಸ್ವಾತಂತ್ರ್ಯ ನಮಗಾಗಲೇ ಗೊತ್ತು. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಬಂತು. ಆಗ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಮ್ಮನ್ನ ಈಗಾಗಲೇ ಹೇಳಿದಾಗೆ ಮೊದಲಿನಿಂದ ಹಿಡಿದು ಅರಬರು, ಟರ್ಕರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು ಇವರೆಲ್ಲರೂ ಕೂಡ ನಮ್ಮ ದೇಶನ ದಾಳಿ ಮಾಡಿ ಸಂಪತ್ತನ್ನು ಸೂರ್ಯ ಮಾಡಿದ್ರು. ಈಗಾಗಲೇ ಕೇಳಿದ್ರು, ಕೇರಳದ ಕೊಯಮತ್ತೂರಿನ ವಜ್ರದ ಒಂದು ಇದೆ, ಅದು ಮೊಘಲರ ಆಳ್ವಿಕೆಯಲ್ಲಿ ಅವರ ಆಸ್ಥಾನದಲ್ಲಿತ್ತು. ಅದು ಲಂಡನ್ ಈ ಮೊನ್ನೆ ತಾನೇ ಅದೊಂದು ನ್ಯೂಸ್ ನೋಡಿದ್ರು. ಆ ಒಂದು ಸಿಂಹಾಸನ, ರತ್ನಗಚ್ಚಿತ ಸಿಂಹಾಸನ ಲಂಡನ್ ಇದೆ. ಹಾಗೆ ಅದೊಂದು ಒಂದು ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಗಣ್ಯರ ಬಗ್ಗೆ, ಹಾಗೆ ಒಂದು ಕೊಹಿನೂರು ಎಂಬ ಒಂದು ಯಾವುದೋ ಮಾತಿನ ಬಗ್ಗೆ ವಿಚಾರವನ್ನ ಭಾಷಣದ ಮೂಲಕ ನಮಗೆ ತಿಳಿಸಿಕೊಟ್ಟಂತಹ ಇದೇ ಶಾಲೆಯ ಶಿವಂ ಸರ್ ಅವರು ಮುಖ್ಯ ಶಿಕ್ಷಕರು. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಅರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ತುಸು ಲೇಟ್ ಆಗಿ ಕೊನೆಯ ಅಂತಿಮ ಘಟ್ಟದಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಿರ್ತಕ್ಕಂತಹ ನಮ್ಮ ಊರಿನ, ಹಾಗೆ ಈ ಒಂದು ಊರಿನ ಯಜಮಾನರಾದಂತಹ ಪುಟ್ಟಣ್ಣ ಅವರಿಗೆ ಒಂದು ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಜೋರಾದ ಚಪ್ಪಾಳೆ. ಹಾಗೆ
ಇವಾಗ ಹೂ ಕೊಟ್ಟಿದೀವಿ, ಹೂ ಕೊಟ್ಟ ಮೇಲೆ ಮೈಕ್ ಕೊಡಬೇಕು ಎಂಬ ಒಂದು ನನ್ನ ಆಸೆ. ದೇಶದ ಬಗ್ಗೆ ಏನ್ ಹೇಳ್ತಾರೆ ಅವರದೇ ಆದ ಮಾತಿನಲ್ಲಿ ಕೇಳೋಣ. ಕೂತ ಜಾಗದಲ್ಲೇ ಹೇಳಿ, ಪರವಾಗಿಲ್ಲ. ಅಷ್ಟೊತ್ತು ಮಾತಾಡಿ ದೇಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ವಾ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಮಕ್ಕಳುಗಳು ಕುಣಿದು ಕುಪ್ಪಳಿಸಬೇಕಲ್ವಾ ಇಲ್ಲಿ. ಅದಕ್ಕೋಸ್ಕರ ಇವಾಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತೆ. ನನ್ನ ದೇಶ ನನ್ನ ಉಸಿರು ಈ ತಂಡದವರಿಂದ, ಪ್ರಜ್ಞಾ ಹಾಗೂ ಅವರ ತಂಡದವರಿಂದ ಪೆನ್ನುಗಳನ್ನ ದಾನವಾಗಿ ನೀಡಿದ್ದಾರೆ. ಹಾಗೆ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಬಂದು ಈ ಪೆನ್ನುಗಳನ್ನ ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ತುಂಬಾ ಖುಷಿ ಆಯ್ತು ನೋಡಿ, ನಾವು ಓದಬೇಕಾದ್ರೆ ನಮ್ಗೆ ಈ ರೂಮ್ ಸಾಲ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿವರೆಗೆ ಕೂರಿಸ್ತಿದ್ರು. ಮಧ್ಯದಲ್ಲಿ ಕಾರ್ಯಕ್ರಮ, ಆ ಕಡೆ ಕೂತವನು ಈ ಕಡೆ ತಿರುಗಿ ನೋಡು, ಈ ಕಡೆ ಕೂತವನು ಈ ಕಡೆ ತಿರುಗಿ ನೋಡು ಅಂತ. ಅವಾಗ ಪೆನ್ನು, ಪುಸ್ತಕ ಹಾಗೆ ಪೆನ್ಸಿಲ್ ಕೊಡ್ತಿದ್ರು. ಅಲ್ಲೋಗಿ ಇಸ್ಕೊಳ್ತಿದ್ರಲ್ಲ, ಅದ್ರ ಖುಷಿನೇ ಬೇರೆ. ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ನಮಗೆ ಸಿಗ್ತಿರ್ಲಿಲ್ಲ, ನಾವೇನಕ್ಕೂ ಕಾಂಪಿಟೇಷನ್ ಕೊಡ್ತಿರ್ಲಿಲ್ಲ. ಹಾಗೇನ್ ಮಾಡ್ತಿದ್ರು, ನಮಗೂ ಕೊಟ್ಟರೆ ಒಂದು ಹೆಮ್ಮೆ ಆಗ್ಬೇಕಲ್ವಾ. ಹೋಗೋದಲ್ಲಿ ಲೋಕಲ್ ಪೆನ್ನು ಪೆನ್ಸಿಲ್ ತಗೊಂಡು ಮನೆಗೆ ಹೋಗಿ ಅಂದ್ರೆ ನಮಗೂ ಸಿಕ್ಕೈತೆ ಅಂಬ ಒಂದು ಇದಾಗ್ತಿತ್ತು. ಹಾಗೆ ಒಂದು ಘಟನೆ ಸಮಯ ಇರೋದ್ರಿಂದ ಏನ್ ಮಾಡಿದ್ದು ಇಲ್ಲಿ ಏನಪ್ಪ ಅಂತಂದ್ರೆ, ನಿಲ್ಕುಂಭದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡ್ತಿದ್ರು. ಅವಾಗ ಚಂದ್ರಪ್ಪ ಮಾಸ್ಟರು ಈ ಶಾಲೆಗೆ ಏನಾಗಿದ್ರು, ಹೆಡ್ ಮಾಸ್ಟರ್ ಆಗಿದ್ರು. ನಾನು ಅಭಿ, ನಿಕ್ಕಿ, ತ್ಯಾಗ ಅನ್ಸುತ್ತೆ, ಸ್ವಲ್ಪ ಮರ್ತಿದ್ರಿ, ಬಟ್ 4 ಜನ ಗೊತ್ತು ಮಾಡಿದೀವಿ. ಎಲ್ಲ ಏನ್ ಮಾಡ್ತಿದ್ರು, ಕಾರ್ಯಕ್ರಮದಲ್ಲಿ ಹೋದವ್ರಿಗೆಲ್ಲ ಇದನ್ ಕೊಡ್ತಿದ್ರು, ಏನು ಬ್ಯಾಡ್ಜಸ್ ಕೊಡ್ತಿದ್ರು, ಗೋಲ್ಡ್ ಕಾಯಿನ್, ಬೆಳ್ಳಿ ಕಾಯಿನ್ ಅಂತ ಕೊಡ್ತಿದ್ರು. ಫಸ್ಟ್ ಬಂದವರಿಗೆ ಚಿನ್ನ, ಸೆಕೆಂಡ್ ಬಂದವರಿಗೆ ಏನೋ ಕೊಡ್ತಿದ್ರು. ನಾವು ಕಾರ್ಯಕ್ರಮಕ್ಕೆ ಹೋಗಿದೀವಿ, ನಾವೇನು ಭಾಗವಹಿಸಿಲ್ಲ, ಬಟ್ ಏನಾದ್ರು ತರ್ಬೇಕಲ್ವಾ. ಅಲ್ಲಿ ನಿಲ್ಕೊಂಡು ಮಾಡಿಸೋದೊಂದು ಹಳೆಯ ಕಾಲದ ಓಮಿನಿ ಇತ್ತು. ಆ ಓಮಿನಿ ಒಳಗಡೆ ಏನಿಟ್ಟಿದ್ರು, ಬ್ಯಾಡ್ಜ್ ಗಳನ್ನ ಇಟ್ಟಿದ್ರು. ಅದನ್ನ ಯಾರು ನೋಡಿದ್ರಪ್ಪ ಅಂದ್ರೆ ನಮ್ಮ ಶ್ರೀನಿವಾಸ ಮನೆ ಅಭಿ ನೋಡಿದ. ಮಾತಾಡ್ಕೊಂಡು ಒಳ್ಳೆ ಟೀಮ್ ಅವಾಗ ಮಾತಾಡ್ಕೊಂಡು ಏನಾದ್ರೂ ಮಾಡಿ ಆ ಬ್ಯಾಡ್ಜ್ ಪಡಿಬೇಕು, ತನ್ನ ಮನೆಗೆ ತಿರ್ಬೇಕು. ಆಯ್ತು, ನಮ್ಮ ಅದೃಷ್ಟಕ್ಕೆ ಗ್ಲಾಸ್ ಹಿಡಿದಿತ್ತು, ಒಂದ್ ಗಂಟೆ ಹಾಕಿ ಅದನ್ನ ಎತ್ತಲು 1 ಆಯ್ತು, 2 ಆಯ್ತು, 3 ಆಯ್ತು, ಹೀಗೆ 10 ಹತ್ರ ಬ್ಯಾಡ್ಜ್ ನ ಎಗರಿಸ್ತ ತಗೊಂಡು ಯಾರು ಗೊತ್ತಾಗಿಲ್ಲ. ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗೀತು, ನಾವು ನಮ್ಮ ಪಾಕೆಟ್ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀವಿ. ಆಯ್ತಾ, ಒಳ್ಳೆ ಊಟ ಕೊಟ್ಟು ನಿಲ್ಕೊಂಡು ಊಟ ಮಾಡ್ದ. ಕಾರ್ಯಕ್ರಮದ ಎಲ್ಲ ಆದ್ಮೇಲೆ ಅವ್ರಿಗೆ ಕೊಡ್ಬೇಕಲ್ಲಪ್ಪ, ಗೆದ್ದಿರೋರಿಗೆ ಚಿನ್ನ ಕೊಡ್ಬೇಕು, ಬೆಳ್ಳಿ ಕೊಡ್ಬೇಕು, ಪದಕ. ಅವ್ರು ಗೊತ್ತಿದ್ದಾರೆ ಅಲ್ಲಿ ಇಲ್ಲ, ಸಾಧ್ಯ ಅವರು ಬಂದ ಮಾತಾಡ್ತಾರೆ, ಯಾರೋ ಕಲ್ಸಿದ್ದಾರೆ ಹಂಗೆ ಹೀಗೆ, ಅವ್ ಮಕ್ಕಳೇ ಕಲ್ತಿದ್ದಾರೆ ಅಂತ. ಪೂರ್ಣ ಮೇಡಮ್ ಇದ್ರು, ಆಯ್ತಾ. ನನಗೆ ಹೇಳಕ್ಕೂ ಭಯ, ಕೊಡ್ಬೇಕು ಅಂತ ಮನ್ಸು, ಬಟ್ ಸಿಗಾಕ ಕೊಡೋದಲ್ವಾ, ಹೆಂಗ್ ಕೊಡಿದ್ರು. ಆಯ್ತು, ಊರಿಗೆ ಬಂದು ಅಭಿ ಹೇಳಿದೆ ನಾನು, ಏನಂದ್ರ ಲವ್ ಯಾರು ಹಾಕಬೇಡಿ, ನಿಮ್ ಮನೆ ತಗೋಗಿ ಇಟ್ಕೊಳ್ಳಿ. ಇವ್ರೇನ್ ಮಾಡ್ದ, ಅಭಿ ಶ್ರೀನಿವಾಸರವ್ರೆ ಊರ್ ಬೀದಿಗೆ ಬಂದಿದಂಗೆ ಹಾಕಂಡ. ನಾನು ಫಸ್ಟ್ ಪೇಜ್ ಬಂದಿದ್ದೀನಿ, ಹೋದ ಊರೊಳಗೆ. ಅದೇ ಬೀದಿಲಿಂದ ರಂಗಸ್ವಾಮಿ, ಲಕ್ಷ್ಮಿ ನೆನಪು ಮಾಡೋಣ, ಹಳೆ ವಿದ್ಯಾರ್ಥಿಗಳು. ಲಕ್ಷ್ಮೀ ರಂಗಸ್ವಾಮಿ ಏನ್ ಮಾಡಿದ್ರು, ಬೆಳಿಗ್ಗೆ ಸ್ಕೂಲಿಗೆ ಬಂದ್ರು, ಹೇಳಿದ್ರು ಮಾಸ್ಟರ್ ಏನಂತ, ಅಭಿ ಅವರು ಯಾರಿಗೂ ಸೇರಿಲ್ಲ, ಈಗ ಹಾಕೋದು ಫಸ್ಟ್ ಬಂದಿದ್ದೀನಿ, ಸೆಕೆಂಡ್ ಬಂದಿದ್ದೀನಿ ಅಂತ ತಿರುಗ್ತಾವಣೆ. ಆಯ್ತು, ಕದ್ದು ಕಳ್ಳ ಗೊತ್ತಾಯ್ತು. ಸ್ಟಾಫ್ ರೂಮಿಗೆ ಕರ್ಸಿದ್ರು ಅಣ್ಣನ. ಅಣ್ಣ ಹೋದ, ಎಲ್ಲರೂ ಹೇಳ್ದ. ಅವಾಗ ಬಹಳ ಟೀಕೆ ಮಾಡ್ತಿದ್ದೆ ನಾನು ತ್ಯಾಗ, ನಿಕ್ಕಿ. ನಮ್ದೊಂದು ಟೀಮ್ ತುಂಬಾ ಚೆನ್ನಾಗಿ, ನಾವು 3 ಜನ ತುಂಬಾ ಬೆಸ್ಟ್ ಫ್ರೆಂಡ್ ಈ ಶಾಲೆ. ಹಂಗಿತ್ತು ನಮ್ಮ ಹತ್ರ, ಚೆನ್ನಾಗಿ ಓದ್ತಿದ್ರು, ಚೆನ್ನಾಗಿ ಓದ್ತಿರ್ಲಿಲ್ಲ. ಅದೇ ಆದ್ಮೇಲೆ ನಮ್ಮ ಕರೆದ್ರು, ಚಂದ್ರಪ್ಪ ಮಾಸ್ಟರ್ ಎಲ್ಲ ಇದ್ರು. ಹೋದ, ಕದ್ದಿದೀವಿ. ನಾನ್ ಮಾತ್ರ ಕದ್ದಿಲ್ಲ. ಎಲ್ಲರೂ ಒಪ್ಕೊಂಡಿದ್ದಾರೆ, ನಾವು ಕದ್ದಿದ್ದೀವಿ. ನಾನು ಸಾರ್ ನನಗೆ ಗೊತ್ತಿಲ್ಲ. ಅವನು ಇಲ್ಲ ಸಾರ್, ಇವ್ರು ಕೊಟ್ಟಿದ್ದೀನಿ, ಇವರು ವಾಪಸ್ ಕಳಿಸಿದ್ರು. ಅದು ಎಷ್ಟು ಹುಷಾರ ಕಳಿಸಿದ್ರು ಅಂದ್ರೆ, ಇಬ್ರು ಮಾಸ್ಟರು ನಿಮ್ಗೆ ಏನು ಮಾಡಲ್ಲ, ಹೊಡೆಯಲ್ಲ, ನೀವು ಹೋಗಿ ತಂದು ಕೊಟ್ಬಿಡಿ, ನಾವು ಅವ್ರಿಗೆ ಕೊಟ್ಬಿಡೋಣ. ಸರಿ, ಇವರೆಲ್ಲ ಖುಷಿಲಿ
ಒಲೆ ಬೀಳಲ್ಲ ಅಂತ ತಂದು ಕೊಟ್ರು ಚೆನ್ನಾಗಿ ತಂದು ಕೊಟ್ರು, ಇವ್ರು ಕೊಟ್ರು. ಆಯ್ತು, ನಾನ್ ಮಾತ್ರ ಇಲ್ಲ, ನಾನು ಅಲ್ಲೇ ಎತ್ಕೊಂಡಿದ್ದೆ. ಬಟ್ ಅದನ್ನ ಇಳಿಸಿದೀನಿ, ನಮ್ಮ ಮನೆ ಅಟ್ಟದ ಮೇಲೆ ಒಂದು ತೊಲೆ ಕೆಳಗಡೆ ಇಟ್ಟಿದ್ದೀನಿ. ಹೊಡೆದೇ ಹೊಡಿತಾರೆ ಗೊತ್ತು, ತಂದ್ಕೊಟ್ರೆ ಯಾವ್ದೇ ಕಾರಣಕ್ಕೂ ಹೊಡಿತಾರೆ. ನಾನು ಕತ್ತಿಲ್ಲ ಅಂತ ಫೋನ್ ಮಾಡೋಣ ಅಂದ್ರೆ ಧೈರ್ಯ ಬೇಕು, ಅವತ್ತೇ ಧೈರ್ಯ ನನ್ಗೆ ಈ ತರ. ಆಯ್ತು, ಇಲ್ಲ ತರ್ತೀನಿ ಸಹ ಎಷ್ಟಿದೀನಿ, ಕೆರೆ ಹತ್ರ ಇದೆ ಅಂತ ಹೇಳಿ ಕೇಳ್ಕೊಂಡು ಹೋದೆ. 1 ಗಂಟೆ ನನ್ನ ಜೊತೆ 4 ಜನ ಕಳಿಸ್ಕೊಟ್ರು. ಮುತ್ತಣ್ಣ ಮನೆಗೆ ಅದೇ ಹತ್ರ ಹೋದು ಸುಮ್ಮನೆ ಕರ್ಕೊಂಡು ಡೌನ್ ಮಾಡೋಕೆ ಅದೆಲ್ಲ ಸುಮ್ಮನೆ ಹುಡುಗ ಸಿಗ್ಲಿಲ್ಲ. ಮತ್ತೆ ಅಲ್ಲಿಂದ ಬಂದು ಮತ್ತೊಂದು ಕೊಟ್ರು. ಆಮೇಲೆ ಇಲ್ಲ ಒಟ್ಟೋಕಡಣ ಅಂತ ಹೇಳಿ, ಇಲ್ಲ ನಾನು ತಂದ್ಕೊಡ್ತೀನಿ ಅಂತ ಹೇಳಿ ಮನೆ ಹತ್ರ ಹೋಗಿ ಮೇಲ್ಗಡೆ ತೊಲೆ ಅಡಿಲಿ ಇಟ್ಟಿದ್ದೆ ಚಿನ್ನದ ಪದಕ ತಂದು ಕೊಟ್ಟೆ. ಕೊಟ್ಟ ಮೇಲೆ ಅಲ್ಲಿ ಎಲ್ಲರಿಗೂ ಏನೊಂದು 2 ಕೊಟ್ಟು ಇಷ್ಟೊಂದೆಲ್ಲ ಸತಾಯಿಸಿದೀಯ ಮಗನೇ ನೀನು ಅಂತ ಹೇಳಿ ಚೆನ್ನಾಗಿ ಹಾಕೊಂಡು ರುಬ್ಬಿದ್ರು. ಅಂದ್ರೆ ಆ ಪದಕಕ್ಕೆ ಅಷ್ಟೊಂದು ಬೆಲೆ ಅವತ್ತಿನ ಕಾಲದಲ್ಲಿ ಇತ್ತು. ಹಾಗೆ ಪೆನ್ನು ನೋಡಿದಾಗ ಅವ್ರು ಕೊಟ್ಟಂತ ಕಾಣಿಕೆನ ನೆನಪು ಮಾಡ್ಕೊಂಡು ಈ ಕಥೆಯನ್ನ ಹೇಳಿದೆ. ತುಂಬಾ ಚೆನ್ನಾಗಿ ಈ ಒಂದು ಸ್ಕೂಲ್ ಲೈಫ್ ನ ಎಂಜಾಯ್ ಮಾಡಿದ್ವಿ. ಹಾಗೆ ಈ ಮರದಲ್ಲಿ ನಿಮ್ಮ ಫಸ್ಟ್ ಎಣ್ಣೆ ಬಿಟ್ಟಿದ್ವಿ, ದಪ್ಪ ಎಣ್ಣಿದ್ದು ನಾನು ತ್ಯಾಗ, ಇದೊಂದು ಕಥೆ ಚಿಕ್ಕದಿದೆ ಹೇಳ್ಬಿಡ್ತೀವಿ, ಅದೆಲ್ಲ ಮಾಡಿದ್ವಿ. ಹೀಗೆ 3 ಜನ ಮಾತಾಡೋದು. ರಜಾ ಇತ್ತು ಭಾನುವಾರ. ಮೊದಲನೇ ಈ ಮೊದಲನೇ ತುಂಬಿದ್ದೆ ನಾವು. ಆ ಕಡೆ ಅಡಿಗೆ ಮಾಡ್ತಿರೋ ಬಿಲ್ಡಿಂಗ್ ಅದನ್ನು ಮಾಡ್ತಿದ್ದಾರೆ. ಆ ಬಿಲ್ಡಿಂಗ್ ಅರ್ಥಕ್ಕೆ ನಿಂತಿದೆ ಕೆಲಸ, ಕಾಮಗಾರಿ. ಭಾನುವಾರ ನಾನು ನಿಕ್ಕಿ ತ್ಯಾಗ ಮಾತಾಡ್ಕೊಂಡು ಸ್ವಲ್ಪ ಇಲ್ಲಿ ಕಾಡು ಬೆಳೆದಿತ್ತು. ನಿಕ್ಕಿ ಅಲ್ಲಿತ್ತ, ನಾನು ಅಲ್ಲಿತ್ತೆ ಮೇಲೆ. ತ್ಯಾಗ ಫಸ್ಟ್ ಮಾತು ಏನಂತ, ನನಗೆ 2 ನೀನ್ ಇಬ್ಬರಿಗೆ ಅರ್ಥ ಕತೆ. ನನಗೆ ತುಂಬಾ ನೆನಪೈತೆ, ಅದು ಸರಿಯಾಗಿದ್ದು. ಇನ್ನೇನು 10 3 ಕೇಳಿದವನಲ್ಲ, 3 ಕೆಳಗಿರೋದು 10 3 ಕೆಳಗಿದ್ಮೇಲೆ ಹಂಚಿಕೆ. ನೋಡಪ್ಪ ನನಗೆ 2, ನೀವಿಬ್ರು ಆ ಅರ್ಥ ಕುಡಿದು ಬಿಡಿರಲ್ಲ. ಸರಿ ಆಯ್ತು ಕೂಡ ರೂಮಿಗೆ ತಗೋಬೋದು. 3 ಜನ ತಗೊಂಡು ಅವ್ರು ಸರಿಯಾಗಿದ್ದು ಲಕಡಿ. 1 ಕುಡಿಯೋ ಸತಿ ಸಾಕಾಗಿದ್ದು. ಅಣ್ಣ 2 ಕೇಳಿದ, 1 ಕುಡಿಯೋಕೆ ಸುಸ್ತಾಗಿದ್ದ. 3 ಜನರು ಸಹ ಫಸ್ಟ್ ಎಳ್ನೀರು. ಅದಾದ್ಮೇಲೆ ತುಂಬಾ ಕದ್ದು ಆಯ್ತಾ. ಈ ರೀತಿ ಘಟನೆಗಳು ಹಿಂದೆ ನಾವೆಲ್ಲ ಮಾಡಿದ್ದು. ಬಟ್ ಎಲ್ಲರೂ ಒಂದೊಂದು ಹಂತಕ್ಕೆ ಹೋಗ್ತಾ ಇದ್ವಿ. ಇದೇ ಶಾಲೆಯಲ್ಲಿ ಓದಿದವರು, ನಮ್ಮೂರಿನವರು, ಹಾಗೆ ಈ ತಿರುಕುಂದ, ಇಟಾಪಟ್ಣ, ಮಾದನೂರಿಂದ ತುಂಬಾ ಜನ ಬರ್ತಿದ್ರು. ತುಂಬಾ ಒಂದು ಹಂತಕ್ಕೆ ಹೋಗಿದ್ದಾರೆ. ಅವರೆಲ್ಲರನ್ನು ಅವರು ಒಳ್ಳೇದಾಗಲಿ ಅಂತ ಹೇಳಿ ಈಗಿನ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಒಳ್ಳೆಯ ಹೆಸರನ್ನ ತಂದುಕೊಳ್ಳಿ, ಒಳ್ಳೆಯ ಸ್ಥಾನವನ್ನ, ಹುದ್ದೆಯನ್ನ ಪಡ್ಕೊಳ್ಳಿ. ಹಾಗೆ ಅದಕ್ಕೆ ಯಾವುದೇ ರೀತಿ ಸಹಾಯಗಳು ಬೇಕು ಆಗಿದ್ರೆ ಅದನ್ನ ಎಲ್ಲರ ಹತ್ರ ಕೇಳಿ. ನಿಮ್ಮ ಹಿಂದೆ ನಾವು ಇರ್ತೀವಿ, ಮುಂದೆ ನೀವಿರಿ ಅಂತ ಹೇಳ್ತಾ ಈ ಒಂದು ಎಲ್ಲರಿಗೂ ಸೇರಿ ಈ ಒಂದು ಕ್ಷಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದುಕೊಂಡಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವಾಗ ಕಾರ್ಯಕ್ರಮ ಎಲ್ಲವನ್ನ ಮುಗಿಸ್ಕೊಂಡು ನಾವು ಹೇಳಿದಾಗೆ ಸಿಹಿ ಹಂಚಿಕೆ ಹಾಗೆ ಸ್ವಲ್ಪ ಊಟದ ವ್ಯವಸ್ಥೆ ಇದೆ. ಇವಾಗ ಎಲ್ಲರೂ ಸೇರಿ, ಎಲ್ಲರ ಜೊತೆ ಸೇರಿ, ಚಿಕ್ಕ ಮಕ್ಕಳಿದ್ದಾಗ ಊಟ ಮಾಡ್ತಿದ್ದೋ ಇಲ್ಲಿ ಸೇರಿ, ಬಟ್ ಇವಾಗ ಎಲ್ಲರ ಜೊತೆ ಸೇರಿ ನಾವು ಸಹ ಊಟವನ್ನ ಮಾಡೋಣ. ಬನ್ನಿ, ಹೇಗಿದೆ ಊಟ ಹೇಳ್ತೀವಿ. ನೀವೇನಾದ್ರೂ ಇನ್ನೂ ರೈತ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ವಿಡಿಯೋಗಳನ್ನ ಈ ಒಂದು ಚಾನಲ್ ನಲ್ಲಿ ಹಳ್ಳಿಯಲ್ಲಿ ನಡೆತಕ್ಕಂಥ ಪ್ರಸಂಗಗಳನ್ನ, ಘಟನೆಗಳನ್ನ ಮುಂದೆ ತರ್ತೀವಿ. ಇದು ನಾವು ಓದಿದಂತ ಶಾಲೆ, ನನ್ನೂರಿನ ನನ್ನ ಶಾಲೆ. ಸರ್ವ ಭಾರತೀಯರಿಗೂ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ನಮ್ಮ ಊರಿನಲ್ಲಿ ಈ ರೀತಿಯಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನವನ್ನ, ಆಚರಣೆಯನ್ನ ಈ ರೀತಿಯಾಗಿ ಎಲ್ಲರ ಜೊತೆ ಸೇರಿ ಆಚರಣೆಯನ್ನ ಮಾಡಿದ್ದೇವೆ. ನೀವು ನಿಮ್ಮ ಊರಿನಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ದೀರಿ ಎಂಬ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮಾಹಿತಿಯನ್ನ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವರಿಬ್ರು ಇವಾಗ ಕೇಸರಿ ಬಾತ್ ತಗೊಂಡು ಹೋಯ್ತಿದ್ದಾರೆ. ನೋಡೋಣ ಕೇಸರಿ ಬಾತ್ ಹೇಗಿದೆ ಅಂತ. ಉಪ್ಪಿಟ್ಟಂತೆ. ಬನ್ನಿ, ನಮ್ಮ ಸ್ಕೂಲಲ್ಲಿ ಯಾವ ರೀತಿ ಅಡುಗೆ ಮನೆ ಇದೆ ಅನ್ನೋದನ್ನ ತೋರಿಸ್ತೀವಿ. ಇದೇನಿದು? ಕೇಸರಿ ಬಾತು ಇವ್ರು ತಗೊಂಡು ಹೋಗ್ತಿದ್ದಾರೆ.
ಈಗ ಊಟ ಮಾಡೋಣ ಅಂತ ಹೋದ್ರೆ ಮೊದ್ಲೇ ಊಟ ಮಾಡಿದಾನೆ ನನ್ನ ಫ್ರೆಂಡ್ ಎಲ್ಲರೂ ಸೇರಿ ನೋಡಿ. ಇದು ನಾವಿದ್ದಾಗಲೇನೆ ಅಡುಗೆ ಮನೆ ಕೆಲಸ ಮಾಡ್ತಿದ್ರು, ಬಟ್ ಇವಾಗ ಇಷ್ಟು ಚೆನ್ನಾಗಿ ಕೆಲಸ ಆಗಿ ಅಡುಗೆನ ಇದೇ ಒಂದು ರೂಮ್ ಅಲ್ಲಿ ಮಾಡ್ತಾರೆ. ಇವರೆಲ್ಲ ಇವಾಗಿನ ಯುವತಿಯರು ಸಹ ಇವರೇ. ಬಸ್ ಇವಾಗ ಬನ್ನಿ ಊಟಕ್ಕೆ ಹೋಗೋಣ. ಹೇಗಿದೆ ಕೇಸರಿಬಾತು ಉಪ್ಪಿಟ್ಟು ನೋಡಿ. 7 ವರ್ಷ 1ರಿಂದ 7ನೇ ತರಗತಿಯವರೆಗೆ ಓದಬಾರ್ದು ನಮ್ಗೆ ಇಲ್ಲಿ ಅಡುಗೆ ಮಾಡಿ ಹಾಕ್ತಾ ಇದ್ದಿದ್ದು ಇವರೇ ಲಿಂಗಕ್ಕ ಅಂತ ಹೇಳಿ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಅವತ್ತು ನಮಗೆ ಬಡಿಸ್ತಿದ್ರು, ನಾವು ಅವ್ರಿಗೆ ಬಡಿಸ್ತಾ ಇದೀವಿ. ಈ ಕ್ಷಣ ಉಪ್ಪಿಟ್ಟು ಸೂಪರ್. ಯಾವ ತಕ್ಕಂದಿಲ್ಲ, ನಾವೆಲ್ಲ ವಿಡಿಯೋ ಮಾಡ್ಬೋಲ್ಲ. ನೀವೇ ಖಾಲಿ ಮಾಡೋ ಸ್ವಲ್ಪ ಸಾಕು ಸಾಕು ಸಾಕು. ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು. ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೋಡಿ, ಇದೇ ನಮ್ಮ ಶಾಲೆ. ಈ ಶಾಲೆಯಲ್ಲಿ ಮಿನಿಮಮ್ ಅಂದ್ರು ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ನಮ್ಮ ಶಾಲೆ, ನಮ್ಮ ಒಂದು ಊರು, ನಮ್ಮೂರು ನಮ್ಮ ಶಾಲೆ ಎಂಬ ಒಂದು ಹೆಮ್ಮೆ ಯಾವಾಗಲೂ ಇರಲಿ. ಗೌರ್ನಮೆಂಟ್ ಶಾಲೆನ ಬೆಳೆಸಿ ಉಳಿಸಿ ನಮ್ಮ ಗೌರ್ನಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸುವುದರ ಮೂಲಕ ಒಂದು ನಿಮ್ಮ ದೇಶಭಕ್ತಿಯನ್ನ ತೋರಿಸಿ.